ಕಲಬುರಗಿ ಕಾರಾಗೃಹದ ಕರ್ಮಕಾಂಡ ಬಟಾಬಯಲಾಗಿದೆ. ಕೈದಿಗಳ ಜೂಜಾಟದ ವಿಡಿಯೋವೊಂದು ವೈರಲ್ ಆಗಿದೆ. ನಗರದ ಹೊರವಲಯದ ಕೇಂದ್ರ ಕಾರಾಗೃಹ ಅಕ್ರಮದ ಅಡ್ಡೆಯಾಗೋಯ್ತಾ? ಕೈದಿಗಳ ಹೈಫೈ ಜೀವನ ಈಗ ಸಖತ್ ವೈರಲ್ ಆಗಿದೆ. ಈ ಹಿಂದೆ ಪರಪ್ಪನ ಅಗ್ರಹಾರದಲ್ಲಿ ಒಂದಷ್ಟು ಈ ತರಹದ್ದೇ ಕರ್ಮಕಾಂಡಗಳು ಬಯಲಾಗಿತ್ತು. ಆದರೂ ಕೂಡ ಜೈಲಾಧಿಕಾರಿಗಳು ಎಚ್ಚರಿಕೆಯಿಂದಿಲ್ಲ. ಕಲಬುರಗಿ ಜಿಲ್ಲೆಯಲ್ಲಿ ಕೈದಿಗಳಿಗೆ ಹೈಫೈ ಜೀವನ, ಒಂತರಹದ ಮೋಜು ಮಸ್ತಿ ಮಾಡುವಂಥ ಕ್ಲಬ್ ಅನ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ. ಅಲ್ಲಿನ ಕೈದಿಗಳು ಜೂಜಾಡೋದಕ್ಕೆ ಸ್ಪೀಡ್ ಕಾರ್ಡ್ಗಳು ಸಿಗ್ತವೆ. ಬೀಡಿ ಸೇದೋದಕ್ಕೆ ಬೀಡಿ ಸಿಗುತ್ತೆ, ಸಿಗರೇಟು, ಗಾಂಜಾ. ಅವ್ರು ಏನು ಇಚ್ಛೆ ಪಡ್ತಾರೋ ಅವರ ಕಾಲ ಬುಡಕ್ಕೆ ಬಂದು ಬೀಳುತ್ತೆ. ಇದು ಕಲಬುರಗಿ ಕಾರಾಗೃಹದ ಕತೆ ಹೇಳ್ತಾ ಇರೋದು. ನಗರದ ಹೊರವಲಯದ ಕೇಂದ್ರ ಕಾರಾಗೃಹ ಅಕ್ರಮದ ಅಡ್ಡೆ ಆಗೋಯ್ತಾ? ಕೈದಿಗಳ ಹೈಫೈ ಜೀವನ ಫುಲ್ ವೈರಲ್ ಆಗಿದೆ. ಕೈದಿಗಳು ಕೂತು ಜೂಜಾಡುತ್ತಿರುವಂತಹ ವಿಡಿಯೋ ಅಥವಾ ಫೋಟೋ ವೈರಲ್ ಆಗಿದೆ. ಹಾಗಾದ್ರೆ ಈ ಕೈದಿಗಳು ಅಲ್ಲಿ ಬಂದು ಜೂಜಾಡ್ತಾರೆ ಅನ್ನೋದಾದ್ರೆ ಏನರ್ಥ? ಜೈಲಿಗಳು ಯಾಕಿರೋದು ಕಾರಾಗೃಹಗಳು? ಅಕ್ರಮವನ್ನೆಸಗಿ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿ ಕಾನೂನಿನ ಪರಿಧಿಯಲ್ಲಿ ಸಿಕ್ಕಾಕೊಂಡು ಜೈಲಿಗೆ ಹಾಕುವುದು ಅವರೊಬ್ಬರು ಮನುಷ್ಯರಾಗಿ ಹೊರಬರಲಿ ಅನ್ನೋ ಕಾರಣಕ್ಕೆ. ಮನುಷ್ಯರಾಗಬೇಕಲ್ಲ, ಜೈಲಿಗೆ ಹೋಗಿ ಮಾವನ ಮನೆಗೆ ಹೋಗಿರೋದ? ಹೈಫೈ ಜೀವನ ಸಾಗಿಸುವುದಕ್ಕೆ ಅದು ಆಡಂಬರ ಲಾಡ್ಜ್ ಅನ್ಕೊಂಡಿದ್ದಾರ? ಅದಕ್ಕೆ ಅವಕಾಶ ಕೊಡುವಂತ ಅಧಿಕಾರಿಗಳಿಗೆ ನಾಚಿಕೆ ಆಗೋದಿಲ್ವಾ? ಕೈದಿಗಳ ಪರವಾಗಿ ನಿಂತುಕೊಳ್ತಾರೆ, ಕೈದಿಗಳಿಗೆ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾರೆ, ಕೈದಿಗಳಿಗೆ ಎಲ್ಲಾ ತರಹದ ಐಷಾರಾಮಿ ಜೀವನವನ್ನು ಕೂಡ ಸಾಗಿಸುವುದಕ್ಕೆ ಅನುವು ಮಾಡಿಕೊಡ್ತಾರೆ ಎನ್ನುವುದಾದರೆ ಅಧಿಕಾರಿಗಳ ನಿರ್ಲಕ್ಷ್ಯದ ಪರಮಾವಧಿ ಎಷ್ಟಿದೆ ನೋಡಿ. ಜೂಜು ಮೋಜು ಮಾಡೋದಕ್ಕೆ ಕ್ಲಬ್ಬು ಪಬ್ಬೇನು ಜೈಲು. ಕಲಬುರಗಿ ಜೈಲಿನಲ್ಲಿ ಕೈದಿಗಳಿಗೆ ಸಿಗ್ತಾ ಇದೆಯಾ ವ್ಯವಸ್ಥೆ? ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗಿದೆ. ಪರಪ್ಪನ ಅಗ್ರಹಾರದ ಕಥೆಗಳನ್ನು ಕೇಳಿರ್ತೀರಿ. ಅಲ್ಲಿನ ಜೈಲುಗಳಲ್ಲಿ ದೊಡ್ಡ ದೊಡ್ಡ ರೇಪಿಸ್ಟ್ಗಳಿಗೆ, ದೊಡ್ಡ ದೊಡ್ಡ ನಟೋರಿಯಸ್ಗಳಿಗೆ ಏನೇನು ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡಲಾಯಿತು ಎನ್ನುವಂತಹದ್ರ ಬಗ್ಗೆ ನಿಮಗೆಲ್ಲಿಗೂ ಕೂಡ ಗೊತ್ತೇ ಇದೆ. ಆದರೆ ಇದು ಕಲಬುರಗಿಯೂ ಕೂಡ ವ್ಯಾಪಿಸಿದೆಯಲ್ಲ. ಕಲಬುರಗಿ ಕಾರಾಗೃಹದ ಕರ್ಮಕಾಂಡ ಬಟಾಬಯಲಾಗಿದೆ. ಕೈದಿಗಳ ಜೂಜಾಟದ ವಿಡಿಯೋ ವೈರಲ್ ಆಗ್ತಾ ಇದೆ. ನಗರದ ಹೊರವಲಯದ ಕೇಂದ್ರ ಕಾರಾಗೃಹ ಅಕ್ರಮದ ಅಡ್ಡೆ ಆಗೋಯ್ತಾ? ಕೈದಿಗಳ ಹೈಫೈ ಜೀವನ ಫುಲ್ ವೈರಲ್ ಆಗಿದೆ. ಕೈದಿಗಳು ಕೂತು ಜೂಜಾಡುತ್ತಾರೆ ಎಂದರೆ ಏನರ್ಥ? ಜೂಜು ಮೋಜು ಮಾಡೋದಕ್ಕೆ ಜೈಲೇನು ಕ್ಲಬ್ಬು ಪಬ್ಬೆ? ಕಲಬುರಗಿ ಜೈಲಿನಲ್ಲಿ ಕೈದಿಗಳಿಗೆ ಸಿಗ್ತಾ ಇದೆಯಾ ವ್ಯವಸ್ಥೆ? ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗಿದೆ. ಒಟ್ಟಾರೆ ಕಲಬುರಗಿ ಜಿಲ್ಲೆಯಲ್ಲಿ ಸಿಗ್ತಾ ಇರುವಂತಹ ಮೋಜು ಮಸ್ತಿಯ ಫೋಟೋ ಈಗ ಸಖತ್ ವೈರಲ್ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.